ನಮಸ್ತೆ. ನಾಳೆ ದೇವಿ ಭಕ್ತರಿಗೆ ಬಹಳ ವಿಶೇಷವಾದ ದಿನ. ಈ ದಿನವನ್ನು ಅನೇಕ ಭಕ್ತರು ಚಾಮುಂಡೇಶ್ವರಿ ವರ್ಧಂತಿ ಎಂದು ಭಕ್ತಿ ಭಾವದಿಂದ ಆಚರಿಸುತ್ತೇವೆ. ಈ ಪವಿತ್ರ ದಿನದಲ್ಲಿ ತಾಯಿ ದುರ್ಗೆ ಅಥವಾ ಚಾಮುಂಡೇಶ್ವರಿ ದೇವಿಯನ್ನು ಆರಾಧಿಸಿ ಬೆಲ್ಲದ ದೀಪ ಹಾಗೂ ಉಪ್ಪಿನ ದೀಪ ಹಚ್ಚಿದರೆ ದೇವಿಯ ಕೃಪೆಗೆ ಪಾತ್ರರಾಗುತ್ತೇವೆ. ಆಷಾಢ ಮಾಸದಲ್ಲಿ ಯಾರಾದರೂ ಈ ಪೂಜೆಗಳನ್ನು ಮಾಡಿಲ್ಲ ಎಂದರೆ ನಾಳೆ ಈ ಪೂಜೆಗಳನ್ನು ಅಂದರೆ ನಿಂಬೆಹಣ್ಣಿನ ದೀಪ, ಉಪ್ಪಿನ ದೀಪ, ಬೆಲ್ಲದ ದೀಪದ ಪೂಜೆಯನ್ನು ನೀವು ಮಾಡಿ ದೇವಿಯ ಕೃಪೆಗೆ ಪಾತ್ರರಾಗಬಹುದು. ಮತ್ತು ಇದರ ಮಹತ್ವ ಏನಪ್ಪ ಅಂದರೆ ಬೆಲ್ಲದ ದೀಪ ಮತ್ತು ಉಪ್ಪಿನ ದೀಪ ಹಚ್ಚುವುದರಿಂದ ನಮಗೆ ತುಂಬ ಒಳ್ಳೆಯದು ಆಗುತ್ತೆ. ಪುರಾಣಗಳಲ್ಲಿ ದೇವಿ ಮಹಾತ್ಮೆಯಲ್ಲಿ ಮಹಿಷಾಸುರ ಎಂಬ ರಾಕ್ಷಸನು ದೇವತೆಗಳಿಗೂ ಋಷಿಗಳಿಗೂ ಭಾರಿ ಕಾಟ ಕೊಡ್ತಿದ್ದ. ಆಗ ಎಲ್ಲ ದೇವತೆಗಳ ತೇಜಸ್ಸು ಒಂದಾಗಿ ಆದಿಶಕ್ತಿಯ ದುರ್ಗೆಯ ರೂಪದಲ್ಲಿ ಅವತರಿಸಿದಳು. ಆಕೆ ಚಂಡ ಮತ್ತು ಮುಂಡ ಎಂಬ ಅಸುರರನ್ನು ಸಂಹರಿಸಿ ಈ ಚಾಮುಂಡೇಶ್ವರಿ ಎಂಬ ನಾಮವನ್ನು ಪಡೆದಳು. ನಂತರ ಮಹಿಷಾಸುರನನ್ನು ಸಂಹರಿಸಿ ಧರ್ಮವನ್ನು ಸ್ಥಾಪಿಸಿ ನಮ್ಮ ಮೈಸೂರು ನಗರದಲ್ಲಿ ವಿಜೃಂಭಣೆಯಿಂದ ನಿಂತಳು. ಆದ್ದರಿಂದ ಚಾಮುಂಡೇಶ್ವರಿ ದೇವಿಯ ಆರಾಧನೆ ಧೈರ್ಯ, ರಕ್ಷಣೆ ಮತ್ತು ವಿಜಯದ ಸಂಕೇತ ಅಂತ ಹೇಳ್ತಾರೆ. ಈ ವಿಶೇಷ ದಿನದಂದು ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ದೇವರ ಮನೆಯನ್ನು ಸ್ವಚ್ಛಗೊಳಿಸಿ ದೇವಿಗೆ ಕೆಂಪು ಮತ್ತು ಹಳದಿ ಬಣ್ಣದ ಹೂವುಗಳನ್ನು ಅರ್ಪಿಸಿ ಕುಂಕುಮ, ಅರಿಶಿಣ, ಅಕ್ಷತೆ, ಹಣ್ಣು ಹಾಗೂ ನಿಮಗೆ ಸಾಧ್ಯವಾದ ಸರಳ ನೈವೇದ್ಯವನ್ನು ಸಮರ್ಪಿಸಿ ಭಕ್ತಿಯಿಂದ ಓಂ ಐಂ ಹ್ರೀಂ ಕ್ಲೀಂ ಚಾಮುಂಡಾಯೇ ನಮಃ, ಓಂ ಐಂ ಹ್ರೀಂ ಕ್ಲೀಂ ಚಾಮುಂಡಾಯೇ ನಮಃ ಎಂಬ ಮಂತ್ರವನ್ನು 11 ಬಾರಿ, 21 ಅಥವಾ 108 ಬಾರಿ ಜಪಿಸಬಹುದು. ನಂತರ ದೇವಿಯ ಮುಂದೆ ಬೆಲ್ಲದ ದೀಪ ಹಚ್ಚಿ, ಬೆಲ್ಲವು ಜೀವನದಲ್ಲಿ ಸಿಹಿತನ, ಐಶ್ವರ್ಯ, ಶುಭ ಫಲವನ್ನು ಸೂಚಿಸುತ್ತದೆ ಅಂತ ನಂಬುತ್ತೇವೆ. ನಮಗೆ ಬದುಕಿನ ಕಹಿತನ ದೂರವಾಗಿ ಮನೆಯಲ್ಲಿ ಸೌಹಾರ್ದ, ಸಂತೋಷ ನೆಲೆಸಲಿ ಅನ್ನೋ ಭಾವನೆಯಿಂದ ಈ ದೀಪವನ್ನು ಹಚ್ಚಲಾಗುತ್ತೆ. ಅದರ ಜೊತೆಗೆ ಉಪ್ಪಿನ ದೀಪ ಕೂಡ ಹಚ್ಚಬಹುದು. ಸಂಪ್ರದಾಯದಲ್ಲಿ ಉಪ್ಪು ನಕಾರಾತ್ಮಕ ಶಕ್ತಿಯನ್ನು ದೂರ ಮಾಡುವ ಸಂಕೇತ ಅಂತ ಹೇಳ್ತಾರೆ. ಆದ್ದರಿಂದ ದೇವಿಯ ಸನ್ನಿಧಿಯಲ್ಲಿ ಉಪ್ಪಿನ ದೀಪ ಹಚ್ಚಿ ನಮ್ಮ ಮನೆಯಲ್ಲಿರುವ ದುಃಖ, ದಾರಿದ್ರ್ಯ, ಕಲಹ ಮತ್ತು ಅಶುಭಗಳನ್ನು ದೂರ ಮಾಡು ಎಂದು ಮನಪೂರ್ವಕವಾಗಿ ನಾವು ಪ್ರಾರ್ಥನೆ ಮಾಡಬಹುದು. ಆದರೆ ಒಂದು ವಿಷಯ ನೆನಪಿಡಿ, ದೀಪವನ್ನು ಹಚ್ಚುವುದಕ್ಕಿಂತ ಮುಖ್ಯವಾದದ್ದು ನಮ್ಮ ಭಕ್ತಿ, ಶುದ್ಧ ಮನಸ್ಸು. ಯಾವುದೇ ಪೂಜೆಯನ್ನು ಭಯದಿಂದ ಅಥವಾ ಅಂಧ ನಂಬಿಕೆಯಿಂದ ಮಾಡಬಾರದು, ಮೂಢನಂಬಿಕೆಯಿಂದಲೂ ಮಾಡಬಾರದು. ದೇವಿಯ ಮೇಲಿನ ನಂಬಿಕೆ, ಸತ್ಯ, ನಿಷ್ಠೆ ಮತ್ತು ಒಳ್ಳೆಯ ಜೀವನವೇ ನಿಜವಾದ ಆರಾಧನೆ. ಪೂಜೆ ಮುಗಿದ ನಂತರ ದೇವಿಗೆ ಆರತಿ ಮಾಡಿ ಕುಟುಂಬದ ಎಲ್ಲರಿಗೂ ಪ್ರಸಾದವನ್ನು ಹಂಚಿ ಸಾಧ್ಯವಾದರೆ ಒಬ್ಬ ಬಡವರಿಗೆ ಅನ್ನ, ಹಣ್ಣು, ಅಗತ್ಯ ವಸ್ತುಗಳನ್ನು ದಾನ ಮಾಡಬಹುದು. ದೇವಿಯ ಕೃಪೆ ಪಡೆಯಲು ದಾನ ಮತ್ತು ಸೇವೆಯು ಅತ್ಯಂತ ಶ್ರೇಷ್ಠವಾದ ಮಾರ್ಗ ಅಂತ ಹೇಳ್ತಾರೆ. ತಾಯಿ ಚಾಮುಂಡೇಶ್ವರಿ ಕೇವಲ ಸಂಕಷ್ಟಗಳನ್ನು ದೂರ ಮಾಡುವ ದೇವಿಯಷ್ಟೇ ಅಲ್ಲ, ಅವಳು ಧೈರ್ಯ, ಆತ್ಮವಿಶ್ವಾಸ ಮತ್ತು ಸತ್ಯದ ಮಾರ್ಗದಲ್ಲಿ ನಡೆಯುವ ಶಕ್ತಿಯನ್ನು ನೀಡುವ ತಾಯಿಯೂ ಹೌದು. ಆದ್ದರಿಂದ ಈ ವಿಶೇಷ ದಿನದಲ್ಲಿ ಭಕ್ತಿಯಿಂದ ಪೂಜೆ ಮಾಡಿ ನಿಮ್ಮ ಕುಟುಂಬದ ಸುಖ, ಆರೋಗ್ಯ, ಶಾಂತಿ ಮತ್ತು ಸಮೃದ್ಧಿಗಾಗಿ ಪ್ರಾರ್ಥಿಸಿ. ಮತ್ತು ಮೈಸೂರಿನಲ್ಲಿ ವಿಜೃಂಭಣೆಯಿಂದ ನಿಂತಿರುವ ಚಾಮುಂಡೇಶ್ವರಿ ತಾಯಿಗೆ ಒಂದು ಜೈಕಾರ ಹೇಳಿ. ಜೈ ಚಾಮುಂಡೇಶ್ವರಿ ಅಮ್ಮ, ಜೈ ದುರ್ಗಾ ಪರಮೇಶ್ವರಿ, ಜೈ ದುರ್ಗಾ ಮಾತೆ ಎಂಬುದಾಗಿ ನೀವು ಮನಸ್ಸಿನಲ್ಲಿಯೇ ತಾಯಿಯನ್ನು ಸ್ಮರಿಸಿ. ಮತ್ತು ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಮತ್ತು ಚಾಮುಂಡೇಶ್ವರಿಗೆ ನೀವು ತುಂಬ ವಿಜೃಂಭಣೆಯಿಂದ ಸೇವೆ ಮಾಡಬೇಕು. ಮತ್ತು ಫಲ ತಾಂಬೂಲಗಳು ದೊಡ್ಡ ದೊಡ್ಡ ತಟ್ಟೆಗಳಲ್ಲಿ ಇಡಬೇಕು. ಹಾಲಿನ ಅಭಿಷೇಕ ಮಾಡಬೇಕು. ತುಪ್ಪದ ಕಾಲುವೆಯನ್ನೇ ಹರಿಸಬೇಕು ಎಂಬುದು ಏನೂ ಇಲ್ಲ.
ಎಲ್ಲ ದೇವರಿಗೂ ನಾವು ಶ್ರದ್ಧೆಯಿಂದ, ಸ್ವಚ್ಛತೆಯಿಂದ, ಭಕ್ತಿಯಿಂದ, ಒಳ್ಳೆಯ ಮನಸ್ಸಿನಿಂದ ಪೂಜೆ ಮಾಡಿದರೆ ಸಾಕು, ಎಲ್ಲರ ಆಶೀರ್ವಾದವು ನಮಗೆ ದೊರಕುತ್ತದೆ. ನಮ್ಮ ನಾಡಿನ ಅಧಿದೇವತೆ ಈ ಚಾಮುಂಡೇಶ್ವರಿ. ಚಾಮುಂಡೇಶ್ವರಿ ನಾಡಿಗೆ ಒಳ್ಳೆಯದನ್ನು ಮಾಡುವವಳು. ಅಂಥದ್ರಲ್ಲಿ ನಮ್ಮ ಕಷ್ಟಗಳನ್ನು ದೂರ ಮಾಡುತ್ತಾಳೆ. ಅವಳು ನಮ್ಮೆಲ್ಲರಿಗೂ ತಾಯಿ ಇದ್ದಂತೆ. ಈ ತಾಯಿಯ ನಾಡಿನಲ್ಲಿ ಹುಟ್ಟಿರುವ ನಾವು ತುಂಬ ಪುಣ್ಯವಂತರು. ಆದ್ದರಿಂದ ಚಾಮುಂಡೇಶ್ವರಿ ದೇವಿಯನ್ನು ನೆನೆಯುತ್ತಾ ನಾವು ಈ ಚಾಮುಂಡೇಶ್ವರಿ ವರ್ಧಂತಿಯನ್ನು, ಅಂದರೆ ಚಾಮುಂಡೇಶ್ವರಿ ಹುಟ್ಟಿದ ದಿನವನ್ನು ಭಕ್ತಿಯಿಂದ ಮತ್ತು ತುಂಬ ಒಳ್ಳೆಯ ಮನಸ್ಸಿನಿಂದ, ಶುದ್ಧವಾದ ಮನಸ್ಸಿನಿಂದ ಭಕ್ತಿಪೂರ್ವಕವಾಗಿ ಈ ಚಾಮುಂಡೇಶ್ವರಿಗೆ, ದುರ್ಗಾ ಮಾತೆಗೆ ನಾವು ಸೇವೆಯನ್ನು, ಪೂಜೆಯನ್ನು ಮತ್ತು ಅವಳ ಕರುಣೆಯನ್ನು ಬೇಡುತ್ತಾ ಪೂಜೆಯನ್ನು ಮಾಡೋಣ. ನಮ್ಮ ಸಂಕಷ್ಟಗಳನ್ನೆಲ್ಲ ದೂರ ಮಾಡುವ ತಾಯಿ. ನಿಂಬೆಹಣ್ಣಿನ ದೀಪವನ್ನೂ ಸಹ ನೀವು ಇಂದು ಹಚ್ಚಬಹುದು, ಬೆಲ್ಲದ ದೀಪವನ್ನು ಹಚ್ಚಬಹುದು, ಉಪ್ಪಿನ ದೀಪವನ್ನು ಹಚ್ಚಬಹುದು. ನಿಮಗೆ ಯಾವುದು ಸಂತೃಪ್ತಿಯನ್ನು ಕೊಡುತ್ತದೋ ಆ ಸೇವೆಯನ್ನು ನೀವು ಇಂದು ನಮ್ಮ ಚಾಮುಂಡಿ ದೇವಿಗೆ ಮಾಡಬಹುದು. ಎಲ್ಲರಿಗೂ ಸಾಧ್ಯವಾದರೆ ಮೈಸೂರಿನಲ್ಲಿರುವ ಚಾಮುಂಡೇಶ್ವರಿ ದೇವಿಯ ದರ್ಶನವನ್ನು ಪಡೆಯುವ ಭಾಗ್ಯ ಸಿಗಬಹುದು. ಆದರೆ ಸಿಗದಿದ್ದವರು ಚಿಂತೆ ಮಾಡುವ ಅವಶ್ಯಕತೆ ಇಲ್ಲ. ಎಲ್ಲ ಕಡೆಯೂ ತಾಯಿ ಇದ್ದೇ ಇರುತ್ತಾಳೆ. ಮನೆಯಲ್ಲಿ ಹೇಗೆ ತಾಯಿ ಒಂದು ಒಳ್ಳೆಯ ಸ್ಥಾನವನ್ನು ಪಡೆದಿರುತ್ತಾಳೋ ಅದೇ ರೀತಿ ನಮ್ಮ ಚಾಮುಂಡಿ ದೇವಿಯು ಸಹ ನಮ್ಮ ಮನಗಳಲ್ಲಿ ಒಳ್ಳೆಯ ಸ್ಥಾನವನ್ನು ಪಡೆದಿದ್ದಾಳೆ. ನಮ್ಮ ನಾಡಿಗೆನೇ ಅವಳು ತಾಯಿಯಾಗಿದ್ದಾಳೆ, ನಮ್ಮ ರಾಜರ ಕುಲದೇವತೆಯಾಗಿದ್ದಾಳೆ. ಅಂದ ಮೇಲೆ ನಮಗೂ ಸಹ ಅವಳ ಆಶೀರ್ವಾದ ಸಿಕ್ಕೇ ಸಿಗುತ್ತದೆ. ನೀವು ಚಾಮುಂಡೇಶ್ವರಿಯನ್ನು ನೆನೆಯುತ್ತಾ ನಿಮ್ಮ ಕೈಲಾದ ಮಟ್ಟಿಗೆ ಪೂಜೆಯನ್ನು ಮಾಡಿ ಅವಳ ಕೃಪೆಗೆ ಪಾತ್ರರಾಗಿ ಭಕ್ತಿಯಿಂದ ಓಂ ಚಾಮುಂಡೇಶ್ವರಿಯೇ ನಮಃ, ಓಂ ದುರ್ಗಾಯೇ ನಮಃ, ಓಂ ಚಾಮುಂಡೇಶ್ವರಿಯೇ ನಮಃ, ಓಂ ದುರ್ಗಾಯೇ ನಮಃ ಎಂದು ಮನಸ್ಸಿನಲ್ಲಿಯೇ ಭಕ್ತಿಯಿಂದ ಕೋರಿಕೊಳ್ಳಿ. ನಿಮ್ಮ ಇಷ್ಟಗಳೆಲ್ಲ ನೆರವೇರುತ್ತದೆ. ತಾಯಿಯನ್ನು ನಂಬಿ ಕೆಟ್ಟವರಿಲ್ಲ ಅಂತ ಹೇಳ್ತಾರೆ. ಅದೇ ರೀತಿ ನಾವು ಸಹ ಭಕ್ತಿ ಭಾವಗಳಿಂದ, ಸ್ವಚ್ಛತೆಯಿಂದ, ಶುದ್ಧತೆಯಿಂದ ತಾಯಿಯ ಸೇವೆ ಮಾಡುತ್ತಾ ಅವಳ ಆಶೀರ್ವಾದವನ್ನು ಪಡೆಯೋಣ. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಅನಿಸುತ್ತೆ. ಹಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ.